ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ದುರಂತ, ಮತ್ತೊಂದು ದೊಡ್ಡ ದುರಂತ ಸ್ನೇಹಿತರೆ. ಈ ದುರಂತ ಆಗಬಾರ್ದಿತ್ತು. ಯಾಕೆಂದರೆ ದುರಂತಗಳನ್ನೇ ಕೇಳಿ ಕೇಳಿ ಸೋತು ಹೋಗಿದ್ದ ಜನರಿಗೆ ಈ ದುರಂತ ಇನ್ನಷ್ಟು ಗಾಯವನ್ನು ಮಾಡಿದೆ ಸ್ನೇಹಿತರೆ. ಎಷ್ಟು ದುರಂತಗಳನ್ನ ನೋಡಿದ್ವಿ ಸ್ನೇಹಿತರೆ ಇತ್ತೀಚೆಗೆ. ಈ ವರ್ಷದಲ್ಲೇ ಅಂತ ಹೇಳ್ಬೋದು, 2025ರಲ್ಲೇ ಸುಮಾರು ದುರಂತಗಳನ್ನ ನಾವು ನೋಡ್ತಾ ಬಂದಿದ್ದೀವಿ ಸ್ನೇಹಿತರೆ. ಈ ಬಸ್ ದುರಂತ ಹೇಗಾಯ್ತು, ಏನಾಯ್ತು, ಇದನ್ನ ಹೇಗೆ ತಡೆಗಟ್ಟಬಹುದು ನಾವು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ಮುಂದಿನ ನನ್ನ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೆ ನೋಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನಿನ್ನೆ ಒಂದು ದೊಡ್ಡ ಬಸ್ ದುರಂತ ಆಗಿದೆ. ಇದು ಎಲ್ಲಾಯಿತು ಅಂತ ಕೇಳೋದಾದ್ರೆ, ಆಂಧ್ರ ಪ್ರದೇಶನ ಕುರ್ನಾಲ್ ಡಿಸ್ಟಿಕ್ನ ಚಿಕ್ಕನಿತ್ತೂರು ಅನ್ನೋ ಒಂದು ಹಳ್ಳಿ ಹತ್ರ ಒಂದು ಬಸ್ ದುರಂತ ಆಗಿದೆ ಸ್ನೇಹಿತರೆ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಕೇಳೋದಾದ್ರೆ, ಬರೋಬ್ಬರಿ 20 ಜನ ಸ್ನೇಹಿತರೆ ಇಲ್ಲಿ ಸಾವನ್ನಪ್ಪಿರೋದು. ಮಾಸ್ ಡೆಡ್ ಅಂತ ಕರೀಬಹುದು. ಹೇಗಾಗ್ತಾ ಇದೆ ಅಂದ್ರೆ ನೋಡಿ ಸ್ನೇಹಿತರೆ, ಬಸ್ನಲ್ಲಿ ಈ ದುರಂತ ಆಯಿತು. ಕೆಲವೇ ದಿನಗಳ ಹಿಂದೆ ವಿಮಾನ ದುರಂತ ಆಯಿತು. ರೈಲ್ವಿನಲ್ಲಿ ಹೋಗುವಂತ ಜನರ ಪ್ರಾಣ ಕೂಡ ಕಳೆದುಕೊಂಡ್ರು. ಇನ್ನು ಇತ್ತೀಚೆಗೆ ಹೇಳೋದಾದ್ರೆ, ಬೆಂಗಳೂರು ತುಮಕೂರು ಮಧ್ಯೆ ಒಂದು ಕಾರ್ ಅಪಘಾತ ಆಗಿ ಎಂಟೈರ್ ಫ್ಯಾಮಿಲಿ, ಒಂದು ಕುಟುಂಬದ ಎಲ್ಲರೂ ಕೂಡ ಸಾವನ್ನಪ್ಪಿದ್ರು ಸ್ನೇಹಿತರೆ. ಕಾರಲ್ಲಿ ಹೋದ್ರೆ ಅಪಘಾತ, ಬಸ್ನಲ್ಲಿ ಹೋದ್ರೆ ಅಪಘಾತ, ರೈಲಿನಲ್ಲಿ ಅಪಘಾತ, ವಿಮಾನ ಅಪಘಾತ, ಕ್ರಿಕೆಟ್ ಅನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೋಸ್ಕರ ಸ್ಟೇಡಿಯಂ ಅಲ್ಲಿ ಹೋದ್ರೆ ಅಪಘಾತಗಳು. ಮಾಸ್ ಡೆಡ್ ಅಂತ ಕರಿತೀವಿ ಸ್ನೇಹಿತರೆ. ಒಬ್ರು ಇಬ್ರು ಸಾವನ್ನಪ್ಪಿದ್ರೇನೆ ಕೇಳಲಿಕ್ಕಾಗಲ್ಲ ಆ ವಿಷಯಗಳನ್ನ. ಅಂಥದ್ರಲ್ಲಿ 10-20 ಜನರ ಸಾವು ಅಂದ್ರೆ ಹೇಳಲಿಕ್ಕೆ ಆಗೋಲ್ಲ ಸ್ನೇಹಿತರೆ. ಮನಸ್ಸಿಗೆ ತುಂಬಾ ತುಂಬಾ ನೋವಾಗುವಂತ ವಿಚಾರ. ನೋಡಿ, ಮೊನ್ನೆ ತಾನೇ ಒಂದು ತಳಪತಿ ವಿಜಯ್ ಅವರ ರ್ಯಾಲಿ ಬಗ್ಗೆ ಹೇಳಿದ್ದೆ. 38ರಿಂದ 40 ಜನ ಸಾವನ್ನಪ್ಪಿದ್ರು. ಅದಾದ ನಂತರ ಈ ಸುದ್ದಿ. ಇದರಲ್ಲಿ ಏನಾಯ್ತು, ಹೇಗಾಯ್ತು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಇದು 43 ಜನ ಪ್ರಯಾಣ ಮಾಡ್ತಿದ್ದಂತ ಬಸ್. ಕಾವೇರಿ ಟ್ರಾವೆಲ್ಸ್ಗೆ ಸೇರಿದಂತ ಬಸ್ ಸ್ನೇಹಿತರೆ. ಈ ಬಸ್ ಹೊರಟಿದ್ದು ಹೈದರಾಬಾದ್ನಿಂದ ಬೆಂಗಳೂರು ಕಡೆಗೆ. ಮಧ್ಯರಾತ್ರಿ ಬೆಳಗಿನ ಜಾವ 3 ಗಂಟೆಗೆ ಈ ಒಂದು ಅಪಘಾತ ಸಂಭವಿಸಿದೆ ಸ್ನೇಹಿತರೆ. ಸ್ನೇಹಿತರೆ, ಇದ್ರ ಬಗ್ಗೆ ಹೇಳೋದಾದ್ರೆ, ಈ ಬಸ್ನ ಚಾಲಕರ ತಪ್ಪೋ ಇಲ್ಲ ಆ ಬೈಕ್ನ ಒಬ್ಬ ಚಾಲಕನ ತಪ್ಪೋ ಅಂತ ಇನ್ನೂ ವರದಿ ಬಂದಿಲ್ಲ ಸ್ನೇಹಿತರೆ. ಯಾಕೆ ಅಂದ್ರೆ ಇದು ಮಧ್ಯರಾತ್ರಿ ಆಗಿರೋದ್ರಿಂದ ಯಾರ ತಪ್ಪಿದೆ ಅನ್ನೋದನ್ನ ಇನ್ನೂ ವಿಚಾರಣೆ ಮೂಲಕ ತಿಳ್ಕೊಳ್ಬೇಕಾಗತ್ತೆ. ಇದರಲ್ಲಿ ಈಗ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಏನಿದೆ ಅಂದ್ರೆ, ಈ ಬಸ್ಸು ಹೈದರಾಬಾದ್ನಿಂದ ಹೊರಟಿತ್ತು, ಬ್ಯಾಂಗ್ಳೂರ್ ತಲುಪಬೇಕಿತ್ತು. ಇದರಲ್ಲಿ ಬ್ಯಾಂಗ್ಳೂರಿನಲ್ಲಿ ನೆಲೆಸಿದ್ದಂಥ ಸುಮಾರು ಕುಟುಂಬಗಳು ಹಾಗೂ ಕೆಲಸವನ್ನ ಮಾಡ್ಕೊಂಡಿದ್ದಂಥ ಕುಟುಂಬಗಳು ಬೆಂಗಳೂರಿನಲ್ಲಿ ಹಬ್ಬಕ್ಕೆ ಹೋಗಿದ್ರು ಸ್ನೇಹಿತರೆ. ದೀಪಾವಳಿ ಹಬ್ಬವನ್ನ ಮಾಡಲಿಕ್ಕೆ ಹೋಗಿದ್ರು ಸ್ನೇಹಿತರೆ. ಹಬ್ಬವನ್ನ ಮುಗಿಸಿ ಸಂತೋಷದಿಂದ ತನ್ನ ಕೆಲಸಕ್ಕೆ ಹಿಂದಿರುವಾಗ ಇರುವಂತ ಈ ಘಟನೆ ಮನಸ್ಸಿಗೆ ತುಂಬಾ ಆಘಾತವನ್ನು ತರಿಸುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟೋ ಜನರಿಗೆ ಏನಾಗಿದೆ, ಓನ್ ವೆಹಿಕಲ್ಗಳು ಸೇಫ್ಟಿ ಇಲ್ಲ. ನಮಗೆ ಏನಾದರೂ ಓನ್ ಡ್ರೈವ್ ಮಾಡುವಾಗ ನಿದ್ದೆ ಬಂದರೆ ನಮ್ಮ ಎಂಟೈರ್ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ ಅಂತೇಳಿ ಪಬ್ಲಿಕ್ ಸರ್ವಿಸಸ್ಗಳನ್ನ ಜನ ಬಳಸ್ಕೊಳ್ತಾರೆ. ಟ್ರೈನು, ಬಸ್ಸು ಸೇಫಾಗಿ ನಾವು ಹೋಗಿ ತಲುಪ್ಬೋದು ಅಂತ. ಅಲ್ಲೂ ಸೇಫ್ ಇಲ್ಲ ಅಂದರೆ ಏನು ಮಾಡಬೇಕು ನಮ್ಮ ಜನ ಹೇಳಿ ಸ್ನೇಹಿತರೆ. ಇನ್ನು ಮುಂದೆ ಹೇಗೆ ಹೊರಗಡೆ ಓಡಾಡೋದು ಕಷ್ಟ ಆಗ್ತಾ ಇದೆಯಲ್ಲ ಸ್ನೇಹಿತರೆ. ಈ ಥರ ಆಗ್ತಾ ಇದ್ರೆ ನಮ್ಗೆ ಎಲ್ಲೂ ಸೇಫ್ ಇಲ್ಲ ನಮ್ಮ ಜೀವಕ್ಕೆ ಅನ್ನೋದಾದ್ರೆ ಜನರಲ್ಲಿ ಎಷ್ಟು ಒಂದು ಆತಂಕ ಸೃಷ್ಟಿಯಾಗುತ್ತೆ ಅಂತ ಯೋಚನೆ ಮಾಡಿ ನೀವು ಸ್ನೇಹಿತರೆ. ಈ ತರ ಆಗ್ತಾ ಇದೆ, ಇದೆಲ್ಲ ಆಯ್ತು, ಇದನ್ನ ಹೇಗೆ ತಡೆಗಟ್ಟಬಹುದು, ಇದು ಏನಾಯ್ತು ಅಂತ ಕೇಳೋದಾದ್ರೆ ಇನ್ನು ಕೂಡ ನಾವು ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಕೌಶಲ್ಯತೆಗಳನ್ನ ತಿಳಿಸ್ಬೇಕಾಗತ್ತೆ. ಯಾರಿಗೆ ಅಂದ್ರೆ ಡ್ರೈವರ್ಗಳಿಗೆ, ಚಾಲಕರಿಗೆ ಕೆಲವೊಂದು ಕೌಶಲ್ಯತೆಗಳನ್ನ ಇನ್ನೂ ಮರ್ತಿದ್ದಾರೆ ಅಂತ ಈ ಘಟನೆ ಆದ್ಮೇಲೂ ಕೂಡ ನಮಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಏನಾಯ್ತು ಅಂತ ಕೇಳೋದಾದ್ರೆ, ಆ ಬಸ್ಸನ್ನ ಚಾಲಕ ಡ್ರೈವ್ ಮಾಡುವಂತ ಸಮಯದಲ್ಲಿ ಒಂದು ಬೈಕ್ ಬಂದು ಆ ಬಸ್ಸಿಗೆ ಗುದ್ದಿದೆ, ಇಲ್ಲ ಬಸ್ಸೇ ಹೋಗಿ ಆ ಬೈಕಿಗೆ ಗುದ್ದಿದೆ ಸ್ನೇಹಿತರೆ. ಒಂದು ಕ್ಲಾಶ್ ಆಗಿದೆ. ಕ್ಲಾಶ್ ಆದಾಗ ಇಮಿಡಿಯೇಟ್ಲಿ ಮಾಡಬೇಕಾಗಿರೋ ಕೆಲಸ ಆ ಡ್ರೈವರ್ದು ಬ್ರೇಕ್ನ ಹಾಕಬೇಕು. ಆ ಆಕ್ಸಿಡೆಂಟ್ ಆದ ವಿತಿನ್ ದ ಸೆಕೆಂಡ್ ಅವರು ಬ್ರೇಕ್ನ ಹಾಕಬೇಕು ಸ್ನೇಹಿತರೆ. ಆದರೆ ನೋಡಿ,
400 ಮೀಟರ್ ಇನ್ನು ಹತ್ತತ್ರ ಅರ್ಧ ಕಿಲೋಮೀಟರ್ ಅಲ್ಲಿ ಸ್ನೇಹಿತರೆ ಆ ಬೈಕ್ ಆಕ್ಸಿಡೆಂಟ್ ಆದ್ಮೇಲೂ ಕೂಡ ಡ್ರೈವರು ಚಾಲನೆಯನ್ನ ಮಾಡಿದ್ದಾನೆ. ಅವನು ನಿದ್ದೆಯಲ್ಲಿದ್ದಾನೆ ಅಂತ ಅನಿಸ್ತಾ ಇದೆ ಈಗಿನ ಒಂದು ಪ್ರಾಥಮಿಕ ವರದಿಯಲ್ಲಿ. ಯಾಕೆಂದ್ರೆ ಇಮಿಡಿಯೇಟ್ಲಿ ಬ್ರೇಕ್ ಹಾಕ್ಬೇಕು. ಇಲ್ಲ 1 ಸೆಕೆಂಡ್ ಆಯ್ತಾ, ಇಲ್ಲ ಒಂದು 5 ಸೆಕೆಂಡಲ್ಲಾದ್ರೂ ಅವ್ರು ಬ್ರೇಕ್‌ನ ಹೊಡಿಬೇಕು. ಬ್ರೇಕ್‌ನ ಹೊಡೆದಿದ್ರೆ ಈ ಅಪಘಾತವನ್ನ ತಡಿಬೋದಿತ್ತು ಅಂತ ಹೇಳ್ತಾರೆ ಸ್ನೇಹಿತರೆ. 400 ಮೀಟರ್ ಚಾಲನೆ ಮಾಡಿದ್ದಾನೆ ಅಂದ್ರೆ ಇದು ತಪ್ಪು ಅಂತ ಅನ್ಸುತ್ತೆ ಸ್ನೇಹಿತರೆ. ಅದಾದ ನಂತರ 2ನೇ ತಪ್ಪು ಏನಾಯ್ತು ಅಂದ್ರೆ ಆ ಚಾಲಕ ಇಳಿದು ಹೋಗಿದ್ದಾನೆ ಸ್ನೇಹಿತರೆ. ಯಾರು ಚಾಲಕ ಅಂದ್ರೆ ಸ್ಪೇರ್ ಚಾಲಕ ಅಂತ ಇರ್ತಾರೆ. ನೈಟ್ ಬಸ್‌ಗಳಲ್ಲಿ ನೀವು ಸ್ಲೀಪರ್ ಕೋಚ್ ಬಸ್‌ಗಳಲ್ಲಿ ಇಬ್ರು ಚಾಲಕರು ಇರ್ತಾರೆ. ಯಾವಾಗ್ಲೂ ಒಬ್ಬ ಚಾಲಕರಿಗೆ ನಿದ್ದೆ ಬರ್ತಾ ಇದೆ ಅಂದ್ರೆ ಒಬ್ರು ಚಾಲಕರು ಬದಲಾವಣೆ ಆಗ್ತಾರೆ. ಅದರಲ್ಲಿ ಒಬ್ಬ ಸ್ಪೇರ್ ಚಾಲಕ ಇಳಿದು ಹೋಗಿ ಆ ಬೆಂಕಿನ ಆರಿಸ್ಬೋದಾ ಅಂತ ನೋಡಿದ್ದೇನೆ ಸ್ನೇಹಿತರೆ. ಬೆಂಕಿ ಹೇಗ್ ಬಂತು ಅಂತ ಕೇಳೋದಾದ್ರೆ ಸ್ನೇಹಿತರೆ, ಆ ಬೈಕ್ ಡಿಕ್ಕಿ ಹೊಡೆದಾದ ನಂತರ 400 ಮೀಟರ್ ಚಾಲನೆ ಮಾಡಿದ್ನಲ್ವಾ, ಅಲ್ಲಿ ಪೆಟ್ರೋಲು ಬೈಕಲ್ಲಿ ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಲೀಕ್ ಆದ ತಕ್ಷಣ ಸ್ಪಾರ್ಕ್ ಆ ಬಸ್ಸು ಮತ್ತೆ ಬೈಕು ಹೋಗುವಾಗ ಆ ರೋಡಿಗೆ ಉಜ್ಜಿಕೊಂಡು ಹೋಗ್ತಾ ಇರುತ್ತೆ. ಆ ಉಜ್ಜಿಕೊಂಡು ಹೋಗುವಂತ ಸಮಯದಲ್ಲಿ ಒಂದು ಸ್ಪಾರ್ಕ್ ಕಿಡಿ ಬಂದಿದೆ. ಆ ಪೆಟ್ರೋಲ್ ಲೀಕ್ ಆಗ್ತಾ ಇತ್ತು. ಅಲ್ಲಿಂದ ಆ ಬೈಕ್ ಫಸ್ಟ್ ಹೊತ್ಕೊಳ್ಳುತ್ತೆ ಸ್ನೇಹಿತರೆ. ಆ ಹೊತ್ತಿಕೊಂಡ ಬೈಕು ಇಡೀ ಬಸ್ಸನ್ನೇ ಸುಟ್ಟಾಕ್ತು ಸ್ನೇಹಿತರೆ. ಹೇಗೆ ಸುಟ್ಟಾಕ್ತು ಅಂದ್ರೆ, ರಾಮಾಯಣದಲ್ಲಿ ಆಂಜನೇಯನ ಬಾಲಕ್ಕೆ ಬೆಂಕಿ ಬಿದ್ದಾಗ ಹೇಗೆ ಲಂಕೆ ಸುಟ್ಟೋಯ್ತೋ ಹಾಗೆ ಇಡೀ ಬಸ್ ಸುಟ್ಟು ಕರಕಲಾಗೋಯ್ತು ಸ್ನೇಹಿತರೆ. ಅಲ್ಲಿ ಶೀಟ್ ಮೆಟಲ್ ಬಾಡಿ ಒಂದು ಬಿಟ್ರೆ ಆ ಬಸ್ಸಲ್ಲಿ ಏನೊಂದು ಉಳಿದಿಲ್ಲ. ಆ ರೀತಿ ಸುಟ್ಟೋಗಿದೆ. ಅದರಲ್ಲಿ ಇದ್ದಂತ ಜನರಲ್ಲಿ ಎಷ್ಟು ಜನ ಬದುಕುಳಿದ್ರು ಅಂತ ಕೇಳೋದಾದ್ರೆ ಅರ್ಧದಷ್ಟು ಜನ ಅಷ್ಟೇ ಬದುಕುಳಿದ್ರು ಸ್ನೇಹಿತರೆ. ಇನ್ನು ಅರ್ಧದಷ್ಟು ಜನ ಸಾವನ್ನಪ್ಪಬೇಕಾಯ್ತು. ಆ ಅರ್ಧದಷ್ಟು ಜನ ಬದುಕುಳಿದಿದ್ದು ಒಂದು ಪವಾಡ ಸ್ನೇಹಿತರೆ. ಎಷ್ಟು ತಪ್ಪುಗಳನ್ನ ಮಾಡಿದ್ದಾರೆ ಅಂದ್ರೆ ಈ ಸ್ಪೇರ್ ಚಾಲಕ ಮತ್ತು ಮೇನ್ ಡ್ರೈವರ್ ಏನಿದ್ರು ಅವರು ಇಳಿದಾದ್ರ ನಂತರ ಇಮಿಡಿಯೇಟ್ಲಿ ಮೇನ್ ಡೋರ್‌ಗಳನ್ನ ಓಪನ್ ಮಾಡಬೇಕಿತ್ತು. ಇದ್ರಲ್ಲಿ ಬಸ್ಸಲ್ಲಿದ್ದ ಪ್ರತಿಯೊಬ್ಬ ಪ್ಯಾಸೆಂಜರ್ಸ್‌ಗಳ್ನ ಆ ಬಸ್ಸಿಂದ ಇಳಿಸ್ಬೇಕಾಯ್ತು ಸ್ನೇಹಿತರೆ. ಈ ಇಳಿಸ್ದೇನೆ ಅವರೇನೆ ಮೊದಲು ಇಳಿದು ನೋಡಕ್ ಹೋಗಿದ್ದು ಫಸ್ಟ್ ತಪ್ಪು. ಅದಾದ ನಂತರ ಅದನ್ನ ಆರಿಸ್ಬೋದಾ ಅಂತ ಸ್ಪೇರ್ ಚಾಲಕ ಯೋಚನೆ ಮಾಡ್ತಿರ್ತಾನೆ. ಅದನ್ನ ಆರಿಸ್ಲಿಕ್ಕೆ ಆಗ್ತಾ ಇರಲ್ಲ. ಇನ್ನೊಬ್ಬ ಮೇನ್ ಚಾಲಕ ನಾಪತ್ತೆ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅವನು ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ. ನೋಡಿ ಭಯಪಟ್ಟು ಹೋಗ್ಬಿಡ್ತಾರೆ ಸ್ನೇಹಿತರೆ. ಆ ಬಸ್‌ನಲ್ಲಿ ಈಗಿರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ಮೇನ್ ಚಾಲಕ ಅಂತ ಏನಿದ್ರು ಅವ್ರಿನ್ನೂ ಸಿಕ್ಕಿಲ್ಲ. ಅವರು ಹುಡುಕ್ತಾ ಇದ್ದಾರೆ. ಅವ್ರಿಗೆ ಭಯ ಆಗಿರುತ್ತೆ. ಇದೇನಾಯ್ತೋ? ನಂದೇನೋ ತಪ್ಪಾಯ್ತೋ? ಯಾಕಾಯ್ತು ಅಂತ ಗೊತ್ತಿಲ್ಲದೆ ಅವರು ಅಲ್ಲಿಂದ ಹೋಗಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಡ್ರೈವರ್‌ಗಳಿಗೆ ಫಸ್ಟ್ ಕಲಿಸಬೇಕಾದಂತ ಕೌಶಲ್ಯತೆ ಇದೇನೆ. ಯಾವುದೇ ಅಪಘಾತಗಳು ಆದಲ್ಲಿ ನಿಮ್ಮದೇ ತಪ್ಪಿರ್ಲಿ, ನೀವು ನಿಂತು ಅದನ್ನ ನಿಭಾಯಿಸಿ ಅಂತ ಹೇಳ್ಬೇಕು ಸ್ನೇಹಿತರೆ. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ಈ ತರ ಒಂದು ಅವಘಡಗಳು, ದುರಂತಗಳು ಆಗ್ತವೆ ಸ್ನೇಹಿತರೆ. ಆ ಬಸ್‌ನ ಚಾಲಕ ಒಂದು ಬುದ್ಧಿವಂತಿಕೆಯನ್ನ ಮೆರೆದು ಆ ಬಸ್ಸಲ್ಲಿದ್ದ ಜನರನ್ನೆಲ್ಲ ಇಳಿಸಿದ್ದಿದ್ರೆ ಎಷ್ಟೋ ಜನರ ಪ್ರಾಣವನ್ನ ಇನ್ನು ಕಾಪಾಡಬಹುದಿತ್ತು. ಹಾಗೂ ಬಸ್‌ನಲ್ಲಿ ಒಂದು ಎಮರ್ಜೆನ್ಸಿ ಅಲರ್ಟ್‌ಗಳನ್ನ ಕೊಡುವಂತ ಇದನ್ನ ಇನ್ನು ಅಳವಡಿಸಬೇಕು ಸ್ನೇಹಿತರೆ. ಒಂದು ಎಮರ್ಜೆನ್ಸಿ ಕ್ಲಿಕ್‌ನ ಮಾಡಿದ್ರೆ ಎಂಟೈರ್ ಡೋರು, ವಿಂಡೋಸ್ ಈ ತರ ಓಪನ್ ಆಗುವಂತ ಸಿಸ್ಟಮ್‌ನ ಇನ್ನು ಅಳವಡಿಸಬೇಕು ಸ್ನೇಹಿತರೆ. ಹೇಗೆ ಬ್ರೇಕ್ ಹೊಡೆದ ತಕ್ಷಣ ಒಂದು ಬಸ್ ನಿಲ್ಲುತ್ತೋ ಹಾಗೆ ಒಂದು ಬಟನ್ ಅನ್ನ ಒತ್ತಿದ ತಕ್ಷಣ ಡೋರ್‌ಗಳು ಇಮಿಡಿಯೇಟ್ಲಿ ಓಪನ್ ಆಗಬೇಕು ಸ್ನೇಹಿತರೆ. ಇಮಿಡಿಯೇಟ್ಲಿ ಅಲ್ಲಿದ್ದ ಪ್ಯಾಸೆಂಜರ್‌ಗಳು ಇಳಿಯುವಂತೆ ಆಗಬೇಕು ಸ್ನೇಹಿತರೆ. ಒಂದು ಅಲರ್ಟ್‌ನ ಆ ಬಸ್‌ಗಳಲ್ಲಿ ಅಳವಡಿಸಬೇಕಾಗುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್‌ಗಳನ್ನ ತಗೊಂಡು ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ. ಜನಗಳಿಗೂ ಒಂದು ಸೇಫ್ಟಿ ಇಲ್ಲ ಅಂದ್ರೆ ಹೇಗೆ ಹೇಳಿ ಸ್ನೇಹಿತರೆ? ಸ್ನೇಹಿತರೆ, ಆ ಬಸ್ಸಲ್ಲಿ ಈ ತರ ಒಂದು ಡಿಸೈನ್ಸ್‌ನ ಅಳವಡಿಸಬೇಕಾಗುತ್ತೆ. ಈ ತರ ಒಂದು ಅಲರ್ಟ್‌ಗಳನ್ನ ಅಳವಡಿಸಬೇಕಾಗುತ್ತೆ. ಯಾಕೆಂದ್ರೆ ಒಬ್ಬ ಮನುಷ್ಯನ ಜೀವಕ್ಕೂನು ಬೆಲೆ ಕಟ್ಟಲಿಕ್ಕಾಗಲ್ಲ ಸ್ನೇಹಿತರೆ. ಮನುಷ್ಯನ ಒಂದು ಜೀವವನ್ನ ಕಳೆದುಕೊಳ್ಳೋದು ಅಂದ್ರೆ ಅದು ಸುಮ್ನೆ ಮಾತಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋ ಮಾಹಿತಿ ಅಂದ್ರೆ ಬಸ್ ಡ್ರೈವರ್‌ಗಳಲ್ಲಿ ಒಂದು ಒಳ್ಳೆಯ ಕೌಶಲ್ಯತೆಯನ್ನ ಇನ್ನು ಕಲಿಬೇಕಾಗುತ್ತೆ. ಏನಂದ್ರೆ ಯಾವುದೇ ಆಕ್ಸಿಡೆಂಟ್ ಆದಾಗ ಬಿಟ್ಟು ಹೋಗ್ಬಾರ್ದು. ಅಲ್ಲಿದ್ದು ಅಲ್ಲಿರುವಂತ ಪ್ರಯಾಣಿಕರಾಗಿರ್ಬೋದು, ಇಲ್ಲ ಅಂದ್ರೆ ಯಾರಿಗಾದ್ರೂ ಅಪೋಸಿಟ್ ವೆಹಿಕಲ್‌ನವ್ರಿಗೆ ಮಾಡಿದ್ರೆ ಆ ವೆಹಿಕಲ್‌ನ ಅವ್ರಿಗೆ ತೊಂದರೆ ಆಗಿದ್ರೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಆಗ್ಬೋದು. ಈ ತರವನ್ನ ಮಾಡುವಂತ ಧೈರ್ಯವನ್ನ ತುಂಬಬೇಕಾಗುತ್ತೆ ತರಬೇತಿಯಲ್ಲಿ. ಮಾಡಿದ್ರೂ ಕೂಡ ಅದನ್ನ ಫಾಲೋ ಮಾಡ್ತಾ ಇಲ್ದಂತ ಚಾಲಕರನ್ನ ಲೈಸೆನ್ಸ್‌ಗಳನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೆಗ್ಲಿಜೆನ್ಸಿ ಅಂದ್ರೆ ಇದೇನಾ ಅನ್ಸುತ್ತೆ. ಒಂದು ಚಿಕ್ಕ ಕೆಲಸವನ್ನ ಮಾಡುವಾಗ ಒಂದು ನೆಗ್ಲಿಜೆನ್ಸಿ ಮಾಡಿದ್ರೇನೆ ತಪ್ಪುಗಳಾಗ್ತವೆ. ಅಂಥದ್ರಲ್ಲಿ ದಿನಕ್ಕೆ ನೂರಾರು ಸಾವಿರಾರು ಜನರನ್ನ ಕರೆದುಕೊಂಡು ಓಡಾಡೋ ಬಸ್‌ನ ಚಾಲಕರು ಎಷ್ಟು ಜಾಗೃತರಾಗಿರ್ಬೇಕು ಗೊತ್ತಾ ಸ್ನೇಹಿತರೆ? ಯಾಕೆಂದ್ರೆ ಒಂದು ಚೂರು ತಪ್ಪಾದ್ರೂ ಕೂಡ ಜನರ ಜೀವ ಹೋಗುತ್ತೆ ಸ್ನೇಹಿತರೆ.
ಅದೊಂದು ಮಾಹಿತಿ. ಏನಂದ್ರೆ ಬಸ್‌ನ ಚಾಲಕರುಗಳಿಗೆ ಅದರಲ್ಲಿ ಧೈರ್ಯವನ್ನ ತುಂಬುವಂಥದ್ದು. ಯಾವುದೇ ತರದ ಅಪಘಾತ ಆದಾಗ ಅದನ್ನ ಹೇಗೆ ನಿಭಾಯಿಸಬೇಕು ಅಂತ ಇಲ್ಲಿವರೆಗೆ ಇನ್ನೂ ಗೊತ್ತಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ಎಷ್ಟೋ ಕಡೆ ನೋಡಿದ್ದೀನಿ, ಆ ಡ್ರೈವರ್‌ಗಳು ಓಡಿ ಹೋಗ್ಬಿಡ್ತಾರೆ. ಆ ಡ್ರೈವರ್‌ಗಳು ಯಾಕೆ ತಪ್ಪಿಸ್ಕೊಳ್ಬೇಕು? ಅವ್ರ ತಪ್ಪಿರ್ಲಿ. ತಪ್ಪು ಯಾರು ಮಾಡದೇ ಇರಲ್ಲ. ತಪ್ಪಿರ್ಲಿ. ತಪ್ಪಿದ್ರೂನು ಕೂಡ ಅದನ್ನ ನಿಭಾಯಿಸಿ ಎಷ್ಟೋ ಒಂದು ಒಳ್ಳೆ ಕೆಲಸವನ್ನ ಮಾಡ್ಬೋದಲ್ಲ. ಆ ತಪ್ಪನ್ನ ಸರಿಪಡಿಸುವಂತ ಒಂದು ಕೆಲಸ ಆಗತ್ತೆ. ಈಗ 10 ಜನ ಸಾಯೋದ್ರಲ್ಲಿ 5 ಜನನಾದ್ರೂ ಉಳಿಸ್ಬೋದಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ, ಅಲ್ವಾ? ಹಾಗೆ ತಪ್ಪನ್ನ ಮಾಡಿ ಆದ ನಂತರ ಹೆದರ್ಕೊಂಡು ಓಡಿ ಹೋಗೋದನ್ನ ಬಿಟ್ಬಿಟ್ಟು ಕಾಪಾಡುವಂತದ್ದನ್ನ ಮಾಡಬೇಕು ಸ್ನೇಹಿತರೆ. ಈಗ ನೋಡಿ, ಆ ಬಸ್ ಚಾಲಕರದ್ದಾಯ್ತು. ಈಗ ಟ್ರೈನಲ್ಲಿ ಹೇಗೆ ಒಂದು ಚೈನ್‌ನ ಎಳೆದ ತಕ್ಷಣ ಟ್ರೈನ್ ನಿಲ್ಲುತ್ತೋ, ಹಾಗೆ ಬಸ್‌ನಲ್ಲಿ ಒಂದು ಬಟನ್‌ನ ಒತ್ತಿದ ತಕ್ಷಣ ಅದನ್ನ ಎಲ್ಲಾ ಸೀಟ್ ಹತ್ರನು ಕೊಟ್ರುನು ಒಳ್ಳೇದೇನೆ ಸ್ನೇಹಿತರೆ. ಯಾರಿಗಾದ್ರೂ ಒಬ್ರಿಗೆ ಗೊತ್ತಾದ ಕೂಡಲೇ ಅಲರ್ಟ್ ಆಗಿ ಆ ಬಸ್‌ನ ಒಂದು ಎಮರ್ಜೆನ್ಸಿ ಸ್ವಿಚ್ ಅನ್ನ ಒತ್ತಿದ ತಕ್ಷಣನೇ ಆ ಬಸ್ ನಿಲ್ಲುವಂತೆ ಆಗ್ಬೇಕು ಸ್ನೇಹಿತರೆ. ಅದನ್ನ ಅಳವಡಿಸಿದ್ರೆ ಆ ಮುಂದಿನ ದಿನಗಳಲ್ಲಿ ಒಂದು ಜನರುಗಳು ಕೂಡ ಎಸ್ಕೇಪ್ ಆಗ್ಲಿಕ್ಕೆ, ತಪ್ಪಿಸ್ಕೊಳ್ಳಿಕ್ಕೆ ಆಗುತ್ತೆ. ಆದ್ರೂ ಈ ಬಸ್‌ನಲ್ಲಿ ನೋಡಿ ಏನಾಗಿದೆ ಅಂದ್ರೆ, ನಾರ್ಮಲ್ ಗ್ಲಾಸಸ್ ಇರಲ್ಲ ಸ್ನೇಹಿತರೆ ಹಾಕಿ ತೆಗಿಲಿಕ್ಕೆ. ಒಂದು ಸ್ಲೀಪರ್ ಕೋಚ್ ಎಸಿ ಬಸ್ ಅಂದಾಗ ಆ ಗ್ಲಾಸ್ ಫುಲ್ ಕವರ್ ಆಗಿರುತ್ತೆ. ಫಿಕ್ಸ್ ಗ್ಲಾಸ್ ಇರುತ್ತೆ ಸ್ನೇಹಿತರೆ. ಆ ಗ್ಲಾಸ್ ಇಂದ ಹೊರಗಡೆ ಬರೋದು ತುಂಬಾ ಕಷ್ಟ ಆಗಿದೆ ಪ್ರಯಾಣಿಕರಿಗೆ. ಹಾಗೂ ಹೇಗೋ ಏನೋ ಮಾಡಿ ಆ ಗ್ಲಾಸ್‌ನ ಒಡೆದು ಕೂಡ ಕೆಲವರು ಹೊರ ಬಂದಿದ್ದಾರೆ. ಅವ್ರ ಜೀವನ ಉಳಿಸ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನಾವಿವತ್ತ ಕೈ ಎತ್ತಿ ಮುಗಿಬೇಕು ಸ್ನೇಹಿತರೆ. ಯಾಕೆ ಅಂದ್ರೆ ಅವರ ಒಂದು ಸಮಯ ಪ್ರಜ್ಞೆಯನ್ನ ಮೆರೆದಿದ್ದಾರೆ. ಯಾಕೆಂದ್ರೆ ಅಂತ ಸಮಯದಲ್ಲಿ ಭಯ ಪಡದೆ ಏನಾದ್ರೂ ಒಂದು ಮಾಡಿ ನಾವು ಹೊರಗಡೆ ಹೋಗ್ಬೇಕು ಅನ್ನೋದನ್ನ ಮಾಡಿದಾರಲ್ವಾ, ಅವ್ರು ಗ್ರೇಟ್ ಅಂತ ಹೇಳ್ಬೇಕು. ಇನ್ನು ಎಷ್ಟೋ ಜನರು ಆ ಬಸ್‌ನ ಟಿಕೆಟ್‌ನ ಬುಕ್ ಮಾಡಿ ನಮಗೆ ಆ ಟಿಕೆಟ್ ಸಿಗದೇನೆ ಹೋಗಿಲ್ಲ. ನಾವು ಈ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಿತ್ತು, ನಾವು ಹೋಗ್ಲಿಲ್ಲ, ಕ್ಯಾನ್ಸಲ್ ಆಯ್ತು ಅಂತೇಳಿ ಸಂತೋಷವನ್ನ ಪಟ್ಟಿದ್ದಾರೆ. ನಮ್ಮ ಜೀವ ಉಳೀತು ಅಂತ ಖುಷಿ ಪಟ್ಟಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಇನ್ನೂ ಹೇಳೋದಾದ್ರೆ ನಿನ್ನೆ ಇದಾದ ನಂತರನೂ ಸ್ಕೂಲ್ ಬಸ್‌ಗಳನ್ನ ಡ್ರೈವರ್‌ನ ಚೆಕ್ ಮಾಡ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್‌ನ ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡಿದ್ರಲ್ಲಿ ಎಷ್ಟೋ ಜನ ಡೇ ಡೇ ಟೈಮಲ್ಲಿ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೀವು ನಂಬ್ತೀರಾ? ಎಷ್ಟೋ ಜನರು ಬೆಳಗಿನ ದಿನನೇ ಡ್ರಿಂಕ್ಸ್ ಮಾಡಿ ಶಾಲಾ ಮಕ್ಕಳುಗಳನ್ನ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಎಷ್ಟೋ ಜನರಿಗೆ ಡ್ರೈವಿಂಗ್ ಲೈಸೆನ್ಸ್‌ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆರ್‌ಟಿಒ ಡಿಪಾರ್ಟ್‌ಮೆಂಟ್‌ಗೆ ನಿನ್ನೆ ಚೆಕ್ ಮಾಡಿದಂತ ಸಿಬ್ಬಂದಿಯವರು ಮಾಹಿತಿಯನ್ನ ಕಳಿಸಿದ್ದಾರೆ ಸ್ನೇಹಿತರೆ. ಈ ತರ ಆಗ್ಬೇಕು ಸ್ನೇಹಿತರೆ. ನಿಮ್ಮ ಮಕ್ಕಳುಗಳನ್ನ ನೀವು ಶಾಲೆಗೆ ಕಳಿಸುವಂತ ಡ್ರೈವರ್ ಹೇಗಿರ್ತಾನೆ ಅಂತ ನೀವು ತಿಳ್ಕೊಳ್ಬೇಕು. ಯಾಕೆ ಅಂದ್ರೆ ಆ ತರ ಏನಾದ್ರೂ ನಿಮಗೆ ಕಂಡು ಬಂದಲ್ಲಿ ಅವರು ಡ್ರಿಂಕ್ಸ್ ಮಾಡ್ತಾರೆ, ಅವರು ಸರಿಯಾಗಿ ಡ್ರೈವ್ ಮಾಡುವಂತೆ ಕಾಣಿಸ್ತಾ ಇಲ್ಲ ಅನ್ನೋ ಮಾಹಿತಿ ನಿಮಗಿದ್ರೆ ಆ ಶಾಲೆಗೆ ನೀವು ಕಂಪ್ಲೇಂಟ್ ಮಾಡಿ. ಆ ಶಾಲೆಯ ಡಿಪಾರ್ಟ್‌ಮೆಂಟ್ ಏನಿರುತ್ತೆ ಆ ಚಾಲಕನ್ನ ಬದಲಾವಣೆ ಮಾಡುತ್ತೆ. ಸ್ನೇಹಿತರೆ, ಗಮನ ಹರಿಸ್ಬೇಕು. ಹೇಗೆ ಗಮನ ಹರಿಸ್ಬೇಕು ಅಂದ್ರೆ ನಮ್ಮ ಬಗ್ಗೆ ನಾವು ಗಮನ ಹರಿಸಿದ್ರೆ ಸಾಲದು. ಇವತ್ತಿನ ದಿನಗಳಲ್ಲಿ ಸುತ್ತಮುತ್ತ ನಾವು ಗಮನ ಹರಿಸ್ಬೇಕು ಸ್ನೇಹಿತರೆ. ಈ ಬಸ್ಸು ನಿನ್ನೆ ಆಕ್ಸಿಡೆಂಟ್ ಆದ ತಕ್ಷಣನೇ ಇಮಿಡಿಯೇಟ್ಲಿ ಆಂಧ್ರ ಪ್ರದೇಶದಲ್ಲಿ ಹೇಳ್ತಾರೆ, ಇದು ಕರ್ನಾಟಕಕ್ಕೆ ಸೇರಿದ ಬಸ್ಸು, ಕಾವೇರಿ ಟ್ರಾವೆಲ್ಸ್ ಅಂತ ಹೆಸರಿರೋದ್ರಿಂದ ಅಂತಾರೆ. ಕರ್ನಾಟಕದಲ್ಲಿ ಮಾಹಿತಿನ ಚೆಕ್ ಮಾಡಿದಾಗ ಇದು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳ್ತಾರೆ. ಅದು ಬೇರೆ ಕಡೆ ಎಲ್ಲೋ ರಿಜಿಸ್ಟರ್ ಆಗಿರುವಂತ ಬಸ್ ಅಂತ ಹೇಳ್ತಾರೆ. ಇದೆಲ್ಲವನ್ನ ಇನ್ನು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಈ ಬಸ್ ಬಗ್ಗೆ ಇಷ್ಟು ಮಾಹಿತಿ ಇಲ್ಲಿವರೆಗೂ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನೋಡೋಣ. ಏನಾದರೂ ಸಿಕ್ಕರೆ ಅದನ್ನು ಹೇಳ್ತೇನೆ. ಆದ್ರೆ ಇದು ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂದ್ಕೋಬೇಡಿ. ಈ ಮಾಹಿತಿ ಯಾಕೆ ಹೇಳಿದ್ದೀನಿ ಅಂದ್ರೆ, ನೀವು ಪ್ರಯಾಣ ಮಾಡುವಂತ ಬಸ್‌ನಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅಂತ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಏನಾದ್ರೂ ಆದ್ರೆ ನನ್ನ ಪ್ರಾಣವನ್ನ ನಾನು ಉಳಿಸ್ಕೊಳ್ಳಕ್ಕೆ ಏನಾದ್ರೂ ಇದರಲ್ಲಿ ಫೆಸಿಲಿಟಿ ಇದೆಯಾ ಅಂತ ನೀವು ಕೂಡ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಆ ಬಸ್ಸನ್ನ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಿ ಡಿಸೈನ್ ಮಾಡಿರ್ತಾರೆ. ಒಂದು ಎಮರ್ಜೆನ್ಸಿ ಸ್ವಿಚ್ ಅನ್ನ ಡಿಸೈನ್ ಮಾಡಲ್ಲ ಸ್ನೇಹಿತರೆ. ಎಮರ್ಜೆನ್ಸಿ ಸ್ವಿಚ್ ಅನ್ನ ಒಂದು ಡಿಸೈನ್ ಮಾಡಿದ್ರೆ ಇಡೀ ಆ ಬಸ್ಸಲ್ಲಿ ಇದ್ದಂತ ಜನರನ್ನ ಕಾಪಾಡಬಹುದಿತ್ತು. ಡೋರ್‌ಗಳನ್ನ ಇಮಿಡಿಯೇಟ್ಲಿ ಓಪನ್ ಮಾಡುವಂತೆ ಆಗ್ತಿತ್ತು ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಇಂಥವನ್ನೆಲ್ಲ ಅಳವಡಿಸಲಿ. ಟೆಕ್ನಾಲಜಿ ಬೆಳೀತಾ ಇದೆ. ಹೇಗೆ ಬೆಳೀತಾ ಇದೆ ಟೆಕ್ನಾಲಜಿ ಅಂದ್ರೆ ಊಹೆಗೂ ಮೀರಿ ಟೆಕ್ನಾಲಜಿ ಬೆಳೀತಾ ಇದೆ. ಒಂದು ಬ್ರೇಕ್ ಹೊಡೆದ ತಕ್ಷಣ ಬಸ್ ನಿಲ್ಲುತ್ತೆ ಅನ್ನೋದಾದ್ರೆ, ಒಂದು ಸ್ವಿಚ್ ಹಾಕಿದ ತಕ್ಷಣ ಡೋರ್ ಓಪನ್ ಆಗೋ ತರ ಮಾಡ್ಬೇಕಲ್ವಾ ಸ್ನೇಹಿತರೆ. ಆ ಸ್ವಿಚ್ ಅನ್ನ ಹಾಕಿ ಇಳಿದಿದ್ರೆ ಆ ಡ್ರೈವರು ಎಲ್ಲರ ಪ್ರಾಣ ಉಳಿತಿತ್ತಲ್ವಾ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ನಮ್ಗೆ ಹೆಚ್ಚೆಚ್ಚು ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.